ಬರಬೇಕಿದ್ದ ದುಡ್ಡು ಬರುತ್ತಿಲ್ಲ, ಕೊಡುವವರಿಗೆ ದುಡ್ಡು ಕಾಸು ಸೇರ್ತಾ ಇಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಎಷ್ಟೋ ದಿನದಿಂದ ನಾನು ದುಡ್ಡು ಕೊಟ್ಟಿರೋವನಿಗೆ ಫೋನ್ ಮಾಡ್ತೀನಿ, ತೆಗಿತಾ ಇಲ್ಲ. ಸಾಲ ಮಾತ್ರ ಹಿಂದಕ್ಕೆ ಬರ್ತಾ ಇಲ್ಲ. ನಾನು ಕೊಟ್ಟಿರೋ ದುಡ್ಡು ಮತ್ತೆ ವಾಪಸ್ ಬಂದು ನನ್ನ ಕೈ ಸೇರಬೇಕು. ಅಂತಹ ಒಂದು ಪರಿಹಾರ ತಿಳಿಸ್ಕೊಡಿ ಅಂತ ತುಂಬ ಜನರು ಕೇಳಿದ್ರಿ. ಅವರಿಗೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಪರಿಹಾರವನ್ನು ಹೇಳ್ತೀವಿ, ಅದರಂತೆ ನೀವು ಮಾಡಿ. ಎಷ್ಟೋ ಜನರಿಗೆ ಇದರಿಂದ ಪರಿಹಾರ ಸಿಕ್ಕಿದೆ. ಸಿದ್ಧಿಮಂತ್ರಂ ಯೂಟ್ಯೂಬ್ ಚಾನಲನ್ನು ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಪರಿಹಾರಕ್ಕಾಗಿ ಈ ಕೂಡಲೇ ದೈವಜ್ಞರಾದಂತಹ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ಹೇಳುತ್ತಾರೆ. ಗುರುಗಳು ನೀಡುವಂತಹ ಅರಿಶಿಣದ ದಾರ, ಇದು ಸಾಮಾನ್ಯವಾದ ಅರಿಶಿಣದ ದಾರವಲ್ಲ. ಒಂದು ಮುಷ್ಟಿಯಷ್ಟು ಅರಿಶಿಣವನ್ನು ಹಳದಿ ಬಟ್ಟೆಯಲ್ಲಿ ಸುತ್ತಿ ಗಂಟು ಹಾಕಿ ಕಟ್ಟಿ ಮಹಾಲಕ್ಷ್ಮಿಯ ವ್ರತವನ್ನು ಮಾಡಿ ಆಶೀರ್ವದಿಸಿ ತಾಯಿಯ ಲಕ್ಷ್ಮಿ ಹಣೆಗೆ ಇಟ್ಟಂತಹ ಅರಿಶಿಣ ಕುಂಕುಮವನ್ನು ಮಿಶ್ರಣ ಮಾಡಿ ಸಿದ್ಧಪಡಿಸಿದಂತಹ ಈ ಒಂದು ಅರಿಶಿಣದ ದಾರ. ಈ ಅರಿಶಿಣದ ದಾರವನ್ನು ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಸುತ್ತ ಕರ್ಪೂರವನ್ನು ಹಚ್ಚಿ ನೆಲದ ಮೇಲೆ ಇಡಬೇಕು. ಕುಬೇರೆ ಮೂಲೆಯಲ್ಲಿ ಈ ಅರಿಶಿಣದ ದಾರವನ್ನು ಮಧ್ಯಭಾಗದಲ್ಲಿಟ್ಟು ಸುತ್ತ 8 ಪಚ್ಚೆ ಕರ್ಪೂರಗಳನ್ನು ಪುಡಿ ಮಾಡಿ ಹಚ್ಚಿದ ನಂತರ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಯಾವ ರೀತಿ? ಅದು ಕರ್ಪೂರ ಉರಿಯುವಾಗಲೇ ಒಂದೊಂದು ಲವಂಗಗಳನ್ನು ಸುಡುತ್ತಾ, ನಾನು ಕೊಟ್ಟಿರುವ ದುಡ್ಡು ಬಂದು ನನ್ನ ಕೈ ಸೇರಲಿ, ಸಾಲದ ಸಮಸ್ಯೆಗಳು ಪರಿಹಾರ ಆಗಲಿ, ಮನೆಯಲ್ಲಿ ಅಷ್ಟ ದೇವತೆಗಳು ನೆಲೆಸುವಂತೆ ಆಗಲಿ, ಮಹಾಲಕ್ಷ್ಮಿ ಅನುಗ್ರಹ ಕೃಪಾ ಕಟಾಕ್ಷ ನಮ್ಮ ಮೇಲೆ ಸದಾ ಇರಲಿ, ನನ್ನ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ, ನಮ್ಮ ಮನೆಯ ಕುಟುಂಬವು ಸದಸ್ಯರು ದುಡ್ಡು ಕಾಸಿನ ಚಿಂತೆ ಇಲ್ಲದೆ ಚೆನ್ನಾಗಿ ನಡೆಯಬೇಕು, ವ್ಯಾಪಾರದಲ್ಲಿ ಯಾವಾಗಲೂ ಲಾಭದಲ್ಲಿಯೇ ಇರುವಂತೆ ಆಗಬೇಕು, ಮಾಡುವ ವ್ಯವಹಾರಗಳು ಕೈಗೂಡಬೇಕು, ನಾವು ಅಂದುಕೊಂಡದ್ದು, ಹೇಳಿಕೊಂಡದ್ದು, ಬೇಡಿಕೊಂಡದ್ದು, ಕೇಳಿಕೊಂಡದ್ದು ಎಲ್ಲವೂ ಶಾಶ್ವತವಾಗಿ ಸಿದ್ಧವಾಗುವಂತೆ ಆಗಬೇಕು. ಈ ಒಂದೇ ಒಂದು ಪರಿಹಾರ ತಂತ್ರವನ್ನು ನೀವು ಮಾಡಿ ಆ ಹಳದಿ ದಾರವನ್ನು ನಿಮ್ಮ ಜೊತೆ ಇರುವವರು ಅವರಿಂದ ಬಿಗಿಯಾಗಿ ಕಟ್ಟಿಸಿಕೊಳ್ಳಿ. ಇದನ್ನು ಪ್ರತಿದಿನ ನೀವು ಯಾರಿಗಾದರೂ ದುಡ್ಡು ಕೊಟ್ಟಿದ್ದರೆ ಅವರು ಕೇಳಬೇಕು ಅನ್ನೋದಾದರೆ ಈ ಅಂಗೈಯಲ್ಲಿರುವಂತಹ ಕಟ್ಟಿಕೊಂಡಿರುವಂತಹ ಹಳದಿ ದಾರವನ್ನು ನೋಡಿ ಮುಟ್ಟಿ ನಮಸ್ಕರಿಸಿಕೊಂಡು ನಂತರ ನೀವು ದುಡ್ಡನ್ನು ಕೇಳಿ. ಆಗ ನೋಡಿ ನಿಮ್ಮ ದುಡ್ಡು ನಿಮ್ಮ ಕೈಗೆ ಬಂದು ಸೇರುತ್ತೆ, ಬಡ್ಡಿ ಸಮೇತ ಬಂದು ಸೇರುತ್ತೆ. ಎಷ್ಟೋ ಜನರು ಶ್ರೀ ಮಂಜುನಾಥ ಗುರುಗಳಿಂದ ಈ ದಾರವನ್ನು, ಹಳದಿ ದಾರವನ್ನು ಕೇಳಿ ಪಡೆದುಕೊಂಡಿದ್ದಾರೆ. ನೀವು ಕೂಡ ಕೊರಿಯರ್ ಮಾಡಿಸಿಕೊಳ್ಳುವ ಮೂಲಕ ಇದನ್ನು ಪಡೆದುಕೊಳ್ಳಿ. ನಿಮಗೆ ಅಂದುಕೊಂಡದ್ದು, ಬೇಡಿಕೊಂಡದ್ದು, ಕೇಳಿಕೊಂಡದ್ದು ಎಲ್ಲವೂ ಆಗುತ್ತೆ. ಮತ್ತು ನಿಮ್ಮ ಕಷ್ಟಗಳನ್ನು ಕೂಡ ಗುರುಗಳು ಪರಿಹಾರ ಹೇಳುತ್ತಾರೆ.